ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅರುಣ್ ಪುತ್ತಿಲ ಗಡಿಪಾರು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಲಬುರಗಿಗೆ ಪುತ್ತಿಲಾರನ್ನ ಗಡಿಪಾರು ಮಾಡಲಾಗಿದೆ. ಬಿಜೆಪಿಯ ಮುಖಂಡ ಅರುಣ್ ಪುತ್ತಿಲಾಗೆ ಈ ಗಡಿಪಾರಿನ ಬಗ್ಗೆ ನೋಟಿಸ್ ಜಾರಿಯಾಗಿದೆ. ಪುತ್ತೂರು ಸಹಾಯಕ ಆಯುಕ್ತರಿಂದ ಗಡಿಪಾರು ನೋಟಿಸ್ ಜಾರಿಯಾಗಿದೆ. ವಿವಿಧ ಪ್ರಕರಣಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದಿಂದ ಗಡಿಪಾರು ಮಾಡಲಾಗಿದೆ ಅಂತ. ಜೂನ್ 6ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ನ್ಯಾಯವಾದಿಯವರ ಮೂಲಕ ವಿಚಾರಣೆಗೆ ಹಾಜರಾಗಿ ವಾದಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಅರುಣ್ ಪುತ್ತಿಲಾರನ್ನ ಗಡಿಪಾರು ಮಾಡಲಾಗಿದೆ. ಕಲಬುರಗಿಗೆ ಅರುಣ್ ಪುತ್ತಿಲಾರನ್ನ ಗಡಿಪಾರು ಮಾಡಿ ನೋಟಿಸ್ ಕೊಟ್ಟಿದ್ದಾರೆ. ಬಿಜೆಪಿಯ ಮುಖಂಡ ಅರುಣ್ ಪುತ್ತಿಲಾಗೆ ಗಡಿಪಾರು ಮಾಡಿರೋದ್ರ ಬಗ್ಗೆ ನೋಟಿಸ್ ಜಾರಿ ಮಾಡಿರೋದು. ಪುತ್ತೂರಿನ ಸಹಾಯಕ ಆಯುಕ್ತರು ಈ ಗಡಿಪಾರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಅದರ ಪ್ರತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಒಂದೆರಡು ಪ್ರಕರಣ ಅಲ್ಲ, ವಿವಿಧ ಪ್ರಕರಣಗಳ ಆರೋಪದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಅರುಣ್ ಪುತ್ತಿಲ ಗಡಿಪಾರಿನ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ನಡೆದಂತಹ ಘಟನೆಗಳು ಹಲವಾರು ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಹಾಗೇನೆ ಮಂಗಳೂರು ಪೊಲೀಸ್ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಹಾಗೇನೆ ಜಿಲ್ಲಾ SP ಆಗಿ ಅರುಣ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ರು. ಅದರ ನಂತರ ಹಲವಾರು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅದಲ್ಲದೆ ನಿನ್ನೆ ಅಷ್ಟೇ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಹೋಗಿ GPS ಅಲ್ಲಿ ಫೋಟೋ ತೆಗೆದು ಇದು ಮಾಡಿ ಅದ್ರ ಬಗ್ಗೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗೇನೆ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರ ಗಡಿಪಾರಿಗೂ ಕೂಡ ನೋಟಿಸ್ ಜಾರಿ ಮಾಡಲಾಗಿದೆ. ಪುತ್ತೂರು ವಿಭಾಗೀಯ ಸಹಾಯಕ ಆಯುಕ್ತರಾದ ಅವರ ಇದರಲ್ಲಿ ನೋಟಿಸ್ ಜಾರಿ ಮಾಡಿರುವಂತದ್ದು. ಪೊಲೀಸ್ ಕಾಯ್ದೆ ಅಧಿನಿಯಮದ ಅಡಿಯಲ್ಲಿ 1963 ಕಲಂ 58ರ ಅಡಿಯಲ್ಲಿ ಈ ಒಂದು ನೋಟಿಸ್ ಜಾರಿ ಮಾಡಿರುವಂತದ್ದು. ಹಲವಾರು ಅವರ ಮೇಲೆ ಪ್ರಕರಣಗಳ ಆರೋಪ ಇದೆ, ಪ್ರಕರಣ ಇರುವಂತಹ ಅದು ವಿಚಾರಣೆಯಲ್ಲಿ ಇರುವಂತದ್ದು. ಆದ್ರೆ ಈ ನಡುವೆ ಅವರನ್ನ ಗಡಿಪಾರಿಗೆ ಒಂದು ನೋಟಿಸ್ ನೀಡಿರುವಂತದ್ದು. ಹಾಗೇನೆ ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಲಬುರಗಿಯ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಿರುವಂತಹ ಆದೇಶ ಇದು. ಇದ್ರ ಬಗ್ಗೆ ವಿಚಾರಣೆಗೆ ಸ್ವಂತ ಅಥವಾ ಅವರೇ ಹೋಗ್ಬೇಕು ಅಥವಾ ಅವರ ನ್ಯಾಯವಾದಿ ಬಂದ್ಕೊಂಡು ವಾದ ಮಾಡ್ಬೋದು. ಒಂದ್ ವೇಳೆ ಅದಕ್ಕೆ ತಪ್ಪಿದ್ರೆ, ಒಂದ್ ವೇಳೆ ಅಲ್ಲಿ ಅವರು ವಿಚಾರಣೆಗೆ ಬರದೇ ಇದ್ರೆ ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಳ್ಳುತ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಇದಕ್ಕೆ ಬರಬೇಕು, ವಿಚಾರಣೆಗೆ ಬರಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.